If you are confused about which college to choose for your PUC education, Jnanasudha Vidyalaya is the answer. Experienced and knowledgeable lecturers, well-equipped and state-of-the-art laboratories and library, large and well-lit classrooms are but a few features. Along with PU theory coaching, there is medical NEET coaching, integrated NEET and JEE coaching, and engineering IIT JEE coaching. There is hostel facility available for both boys and girls separately. Bus facilities available for all the students. The right of choice is reserved to you. You can choose the stream that you want. So, hurry up, reserve your seats. ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ಸುಷ್ಮಿತಾ. ಮುಖ್ಯಾಂಶಗಳು: ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪುರೆ ಅವರ ಅಭಿಮಾನಿಗಳಿಂದ 53ನೇ ಹುಟ್ಟುಹಬ್ಬ ಆಚರಣೆ. ಜಿಲ್ಲಾ ಆಸ್ಪತ್ರೆಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್.ಆರ್. ಮಹಾದೇವ್ ದಿಢೀರ್ ಭೇಟಿ, ಪರಿಶೀಲನೆ. ಬೀದರ್ ನಗರವನ್ನು ಬಹಿರ್ದೆಸೆ ಮುಕ್ತ ನಗರವನ್ನಾಗಿಸಲು ಒಂದು ದಿನದ ಕಾರ್ಯಾಗಾರ. ಶಸ್ತ್ರಚಿಕಿತ್ಸೆಗೆ ಕೂಡಲೇ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲು ಡಾಕ್ಟರ್ ಎಚ್.ಆರ್. ಮಹಾದೇವ್ ಸೂಚನೆ. ರೈತ ಸಾಲ ಮನ್ನಾ ಮಾಡಲು ಹಿಂದೇಟು, ರಾಜ್ಯ ಸರ್ಕಾರದ ವಿರುದ್ಧ ಬಂಡೆಪ್ಪ ಕಾಶೆಂಪುರೆ ಕಿಡಿ. ಬೀದರ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಹೆರಿಗೆ ಕೋಣೆಯಲ್ಲಿ ಮಹಿಳೆಯರಿಗೆ ಸೌಲಭ್ಯಗಳೇ ಇಲ್ಲ. ವಾರ್ತೆಯ ವಿವರಗಳು. ಬೀದರ್ ನಗರದ ಬೊಮ್ಮಗೊಂಡೇಶ್ವರ ವೃತ್ತದಲ್ಲಿ ಗುರುವಾರ ಮಾಜಿ ಸಚಿವರು ಹಾಗೂ ಜೆಡಿಎಸ್ ಪಕ್ಷದ ನಾಯಕರಾದ ಬಂಡೆಪ್ಪ ಕಾಶೆಂಪುರೆ ಅವರ 53ನೇ ಜನ್ಮ ದಿನಾಚರಣೆಯನ್ನು ವೈಭವದಿಂದ ಆಚರಿಸಲಾಯಿತು. ನನ್ನ ಅಭಿಮಾನಿಗಳು 53ನೇ ಹುಟ್ಟುಹಬ್ಬವನ್ನು ಸಡಗರದಿಂದ ಆಚರಿಸುತ್ತಿದ್ದಾರೆ. ಹುಟ್ಟು ಸಾವು ಮಧ್ಯೆ ಜನಪರ ಕೆಲಸ ಮಾಡಬೇಕು. ದೀನದಲಿತರ ಬಡವರ ಏಳಿಗೆಗೆ ಶ್ರಮಿಸಬೇಕು. ಬಡವರ ಕಷ್ಟಗಳಿಗೆ ಸ್ಪಂದಿಸಬೇಕು ಎಂದು ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪುರ್ ಹೇಳಿದರು. ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪುರ್ ಅವರಿಗೆ ಅವರ ಅಭಿಮಾನಿಗಳು ಹೂಮಾಲೆ ಹಾಕಿ ಶಾಲು ಹೊದಿಸಿ ಸನ್ಮಾನಿಸಿ ಕೇಕ್ ತಿನ್ನಿಸುವ ಮೂಲಕ ಸಡಗರ ಸಂಭ್ರಮದಿಂದ ಜನ್ಮದಿನಾಚರಣೆಯನ್ನು ಆಚರಿಸಿದರು. ಈ ಕಾರ್ಯಕ್ರಮದಲ್ಲಿ ರಮೇಶ್ ಸೋಲಪುರ್, ರಾಜ್ಕುಮಾರ್ ಕಡ್ಯಾಳ್, ಮಾಣಿಕಪ್ಪ ಲದ್ದೇಕರ್, ಗೋಪಾಲ್ ಲದ್ದೇಕರ್, ವಿಜಯಕುಮಾರ್ ಡುಮ್ಮೆ, ಬಾಬುರಾವ್ ಲದ್ದೇಕರ್, ರವಿ ಕೊಡುಗೆ, ಬಸವರಾಜ್ ಕನ್ನಾಳೆ, ಮಾರುತಿ ಗೋಪಿ, ಮಲ್ಲಿಕಾರ್ಜುನ್ ಕಾಡ್ವತ್, ಸಾವನ್ ವಾಗ್ಲೆ, ವೈಜನಾಥ್ ಮೇತ್ರೆ ಸೇರಿದಂತೆ ಬಂಡೆಪ್ಪ ಕಾಶೆಂಪುರ್ ಅವರ ನೂರಾರು ಬೆಂಬಲಿಗರು ಇದ್ದರು. ಯುವಕರ ಕಣ್ಮಣಿ ಬಂಡೆಪ್ಪ ಕಾಶೆಂಪುರ್ ಅವರಿಗೆ, ಯುವಕರ ಕಣ್ಮಣಿ ಬಂಡೆಪ್ಪ ಕಾಶೆಂಪುರ್ ಅವರಿಗೆ, ಮಾಜಿ ಸಚಿವರಾದ ಬಂಡೆಪ್ಪ ಕಾಶೆಂಪುರ್ ಅವರಿಗೆ. ಕಾಶೆಂಪುರ್ ಅವರಿಗೆ ನಡು ಬರ್ಬೇಡ್ರಿ, ನಡು ಬರ್ಬೇಡ್ರಿ, ಆಮೇಲೆ ನಡು ಹೋಗ್ತೀರಣ್ಣ, ಅವ್ರಿಗೆ ಬರಲ್ಲ, ಹಾಗೂ ಅಭಿಮಾನಿಗಳು 53ನೇ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಹೇಳೋದು ಒಂದೇ, ಹುಟ್ಟು ಸಾವು ಮಧ್ಯದಲ್ಲಿ ದೇವರು ನಮಗೆ ಕೊಟ್ಟಿನಂಥ ಅವಕಾಶ ಒಳ್ಳೆ ರೀತಿಯಿಂದ ಜನಪರ ಕೆಲಸ ಮಾಡಿ, ಅದರಲ್ಲಿ ವಿಶೇಷವಾಗಿ ಬಡವರು, ದೀನದಲಿತರು, ಹಿಂದುಳಿದ ವರ್ಗ, ಇವತ್ತೆಲ್ಲ ಒಂದು ತುಳಿತಿದ್ದ ವರ್ಗ, ಇಂಥ ಒಂದು ಸೆಕ್ಷನ್ಗೆ ಕೆಲಸ ಮಾಡೋಂಥ ಶಕ್ತಿ ಆ ದೇವರು ನಮಗೆ ಕೊಡಲಿ ಅಂತ ಹೇಳಿ, ಮತ್ತು ವಿಶೇಷವಾಗಿ ನಮ್ಮೆಲ್ಲ ಅಭಿಮಾನಿಗಳಿಗೆ ಏನು ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ, ಅವರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಬೀದರ್ ನಗರದ ಜಿಲ್ಲಾ ಆಸ್ಪತ್ರೆಗೆ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಚ್.ಆರ್. ಮಹಾದೇವ್ ಅವರು ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿದರು. ಆಸ್ಪತ್ರೆಯಲ್ಲಿನ ಶಸ್ತ್ರಚಿಕಿತ್ಸೆ ಕೋಣೆ, ವಿವಿಧ ವಾರ್ಡ್ಗಳು, ಶೌಚಾಲಯಗಳನ್ನು ವೀಕ್ಷಣೆ ನಡೆಸಿದ ಜಿಲ್ಲಾಧಿಕಾರಿಗಳು ಅಲ್ಲಿನ ಅವ್ಯವಸ್ಥೆಯನ್ನು ಕಂಡು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಅಲ್ಲಲ್ಲಿ ಕೂಡಲೇ ಶುಚಿ ಕಾರ್ಯ ಕೈಗೊಳ್ಳುವಂತೆ ಸಂಬಂಧಿಸಿದ ಸಿಬ್ಬಂದಿಗೆ ಸೂಚಿಸಿದರು. ಪ್ರಸೂತಿ ಕೋಣೆಗೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆಯ ಬಗ್ಗೆ ವೈದ್ಯರಿಂದ ಮಾಹಿತಿ ಪಡೆದರು. ಅಲ್ಲಿ ಉಂಟಾಗಿರುವ ಅವ್ಯವಸ್ಥೆಯನ್ನು ಕೂಡಲೇ ಸರಿಪಡಿಸುವ ಸಂಬಂಧ ಮುಂದಿನ ಕಾರ್ಯವನ್ನು ಕೈಗೊಂಡಿರುವುದಾಗಿ ವೈದ್ಯರು ಪ್ರತಿಕ್ರಿಯಿಸಿದರು. ಆಸ್ಪತ್ರೆಯಲ್ಲಿ 3 ದಿನಗಳಿಂದ ಶಸ್ತ್ರಚಿಕಿತ್ಸೆ ನಡೆದಿಲ್ಲ, ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗಿದೆ ಎಂಬುದರ ಬಗ್ಗೆ ಮಾಧ್ಯಮಗಳಲ್ಲಿ ವರದಿಯಾಗಿತ್ತು. ಈ ಸಂಬಂಧ ತಾವು ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರೊಂದಿಗೆ ಮಾಹಿತಿ ಪಡೆದಿದ್ದು, ಈ ಸಂಬಂಧ ಸಂಜೆ ವೇಳೆಗೆ ವೈದ್ಯರೊಂದಿಗೆ ಸಭೆ ನಡೆಸಿ ಚರ್ಚಿಸಲಾಗುವುದು ಎಂದು ಅವರು ಮಾಧ್ಯಮದವರಿಗೆ ಪ್ರತಿಕ್ರಿಯಿಸಿದರು.
ಈಗಾಗಲೇ ವೈದ್ಯರೊಬ್ಬರಿಗೆ ಬಿಡುಗಡೆ ಮಾಡಲಾಗಿದೆ. ಆಸ್ಪತ್ರೆಯಲ್ಲಿ ರೋಗಿಗಳ ಹತ್ತಿರ ಸುಲಿಗೆ ಮಾಡುತ್ತಿರುವ ವೈದ್ಯರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು. ಈ ಸಂಬಂಧ ಲಿಖಿತ ದೂರು ನೀಡಿದರೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಅದನ್ನು ಗಮನಿಸಿ ಏನು ಅಂತ ನೋಡೋಣ ಅಂತೇಳಿ ಬಂದಿದ್ದೆ ನಾನು. ಏನು ಆಪರೇಷನ್ ಥಿಯೇಟರ್ಗಳಿವೆ ಅದರಲ್ಲಿ ಟೆಟನಸ್ ಕಂಟ್ಯಾಮಿನೇಷನ್ ಆಗಿದೆ ಅನ್ನೋ ಕಾರಣಕ್ಕೆ ಎಲ್ಲ ಆಪರೇಷನ್ ಥಿಯೇಟರ್ಗಳನ್ನು ಕ್ಲೋಸ್ ಮಾಡಿದ್ದಾರೆ. ನಿಮಗೂ ಗೊತ್ತಿರೋ ಹಾಗೆ ಟೆಟನಸ್ ಕಂಟ್ಯಾಮಿನೇಷನ್ ಆದರೆ ಪೇಷಂಟ್ ಉಳಿಯೋದು ಭಾಳ ಕಷ್ಟ. ಅಲ್ಲಿ ಆಪರೇಷನ್ ಮಾಡೋದು ಡಾಕ್ಟರ್ಗಳಿಗೆ, ಪೇಷಂಟ್ಗಳಿಗೆ, ಅಲ್ಲಿ ಕೆಲಸ ಮಾಡೋ ಎಲ್ಲರಿಗೂ ಕೂಡ ಅಪಾಯಕಾರಿ. ಆ ಕಾರಣಕ್ಕೋಸ್ಕರ ಅದನ್ನು ಏನೋ ಕ್ಲೋಸ್ ಮಾಡಿದ್ದಾರೆ. ಕ್ಲೋಸ್ ಮಾಡಿ ಅದನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಅದು ರಿಪೋರ್ಟ್ ಬರೋವರೆಗೆ, ಅದು ನೆಗೆಟಿವ್ ರಿಪೋರ್ಟ್ ಬರಬೇಕು, ಕಂಟ್ಯಾಮಿನೇಷನ್ ಆಗಿಲ್ಲ ಅನ್ನೋದು ರಿಪೋರ್ಟ್ ಬರೋವರೆಗೆ ಅಲ್ಲಿ ಆಪರೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ಇನ್ಕನ್ವೀನಿಯನ್ಸ್ ಆಗಿದೆ. ಈಗ ಅದಕ್ಕೆ ಅಲ್ಲಿ ಎಮರ್ಜೆನ್ಸಿ ಪೇಷಂಟ್ಗಳು ಯಾರಿದ್ದಾರೆ ಅವ್ರಿಗೆ ಏನು ಕ್ರಮ ತೊಗೊಳ್ಬೇಕು ಅನ್ನೋದನ್ನು ಚೆಕ್ ಮಾಡಲಿಕ್ಕೆ ನಾನು ಬಂದಿದ್ದೇನೆ. 5 ಗಂಟೆಗೆ ಒಂದು ಮೀಟಿಂಗ್ ಇಟ್ಟಿದ್ದೇವೆ ಎಲ್ಲ ಸೀನಿಯರ್ ಡಾಕ್ಟರ್ಗಳು. ಆ ಮೀಟಿಂಗಲ್ಲಿ ತೀರ್ಮಾನ ತೊಗೊಳ್ತೀವಿ ಏನು ಮಾಡಬೇಕಂತೇಳಿ. ಸದ್ಯಕ್ಕೆ ಯಾರಿಗಾದರೂ ತೀರಾ ತುರ್ತು ಪರಿಸ್ಥಿತಿ ಇದ್ದರೆ ಅವ್ರುಗಳನ್ನು ಬೇರೆ ಇದೇ ರೀತಿಯ ದೊಡ್ಡ ಮಟ್ಟದ ಆಸ್ಪತ್ರೆಗೆ ಕಳಿಸೋ ವ್ಯವಸ್ಥೆನ ನಾವು ಆಂಬ್ಯುಲೆನ್ಸ್ಗಳ ಮೂಲಕ ಫ್ರೀಯಾಗಿ ಮಾಡ್ತೇವೆ. ಅಲ್ಲಿವರೆಗೆ ಇದು ಏನು ರೆಡಿ ಆಗೋದಿಲ್ಲ, ಅದನ್ನೇ ಮುಂದುವರಿಸ್ತೇವೆ ಆ ಕ್ರಮವನ್ನು. ಅಲ್ಲ, ಆಸ್ಪತ್ರೆಯಲ್ಲಿ ಮುಂಜಾನೆ ನಡೆದ ಘಟನೆ ಅಂದರೆ ಗರ್ಭಿಣಿಯರಿಗೆ ಸ್ಟ್ರಕ್ಚರ್ ವ್ಯವಸ್ಥೆ ಇಲ್ಲ. ಇಂಥ ಒಂದು ಜಿಲ್ಲಾ ಆಸ್ಪತ್ರೆ ಇಲ್ಲ, ಅದನ್ನು ಕೂಡ ಇವತ್ತು 5 ಗಂಟೆಗೆ ಮೀಟಿಂಗಲ್ಲಿ ಇವತ್ತೇನಾಗಿದೆ, ನಮ್ಮ ಜಿಲ್ಲಾ ಆಸ್ಪತ್ರೆ ಡಾಕ್ಟರನ್ನು ರಿಲೀವ್ ಮಾಡಿದ್ದಾರೆ. ಸ್ವಲ್ಪ ಅದರಲ್ಲಿ ಏನೋ ಒಂದು ಇದಾಗಿರಬೇಕು ನಾಳೆಯಿಂದ. ಈ ಮಧ್ಯೆ ರೋಗಿಯೊಬ್ಬರು ಕಳೆದ 2-3 ದಿನಗಳಿಂದ ವೈದ್ಯರು ಹಾಗೂ ಸಿಬ್ಬಂದಿಗಳು 200 ಮತ್ತು 300 ರೂಪಾಯಿಗಳು ಕೇಳುತ್ತಿದ್ದಾರೆ. ಕೂಲಿ ಕೆಲಸ ಮಾಡುವ ನಾವು ಎಲ್ಲಿಂದ ಹಣ ತಂದುಕೊಡಬೇಕು ಎಂದು ಜಿಲ್ಲಾಧಿಕಾರಿಗಳ ಎದುರು ಅಳಲು ತೋಡಿಕೊಂಡರು. ಈ ಸಂಬಂಧ ಜಿಲ್ಲಾಧಿಕಾರಿಗಳ ಕಚೇರಿಗೆ ಲಿಖಿತ ದೂರು ನೀಡಿ ಆ ವೈದ್ಯರ ಹಾಗೂ ಸಿಬ್ಬಂದಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿಗಳು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ವಿಜಯಕುಮಾರ್ ಅಂತಪ್ಪನವರ, ಡಾಕ್ಟರ್ ಚಂದ್ರಕಾಂತ್ ಮೇಧಾ, ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕರಾದ ಬಲಭೀಮ್ ಕಾಂಬ್ಳೆ ಹಾಗೂ ಇತರರು ಇದ್ದರು. 5 ಸೆಕೆಂಡಲ್ಲೂ ಆಗಲ್ಲ. 200-300 ಕೇಳಿದ್ರೆ ಸರ್ ನಾವು ಎಲ್ಲಿಂದ ಕೊಡ್ಬೇಕು ಹೇಳಿ? ಬಡವರು ನಾವು ಮಾಡದೆ ಹೊಟ್ಟೆ ತಿಪ್ಪ ಕಷ್ಟಪಟ್ಟು ಕೂಲಿ ಕೆಲಸ ಮಾಡ್ತೀವಿ ಸರ್. ನಾವು ಅಷ್ಟೊಂದು ವಿಚಾರಣೆ ಮಾಡಿ ಖಂಡಿತವಾಗಿ ಕ್ರಮ ತಗೊಳ್ತೀವಿ. ಸರ್ ನಾನು ಇವಾಗ 4 ದಿವಸದಿಂದ ನೋಡ್ತಾ ಇದ್ದೀನಿ ಸರ್. ನಿಮಿಷ ಇರಪ್ಪ, ಆಯ್ತು. ಈಗ ನೀವು ಕೂಡ ನನ್ನ ಗಮನಕ್ಕೆ ಇವತ್ತು ತಂದಿದ್ದೀರಿ, ನಾನು ಕೂಡ ಬಂದು ಇವತ್ತು ನೋಡಿದ್ದೇನೆ. ಅದ್ರ ಬಗ್ಗೆ ಡಾಕ್ಟರ್ಗಳ ಜೊತೆಲಿ ಚರ್ಚೆನೂ ಮಾಡ್ತೇನೆ, ವಿಚಾರಣೆನೂ ಮಾಡ್ತೇನೆ. ಅಗತ್ಯವಾದ ಕ್ರಮವನ್ನು ಖಂಡಿತ ಹೆರಿಗೆ ರೂಮಿಗೆ ದುಡ್ಡು ಕೊಟ್ಟು ಡ್ಯೂಟಿ ಹಾಕಿಸ್ಕೊ. ಬೀದರ್ ನಗರವನ್ನು ಬಹಿರ್ದೆಸೆ ಮುಕ್ತ ನಗರವನ್ನಾಗಿಸಲು ಜಿಲ್ಲಾ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಹಾಗೂ ನಗರಸಭೆ ಇವರ ಸಂಯುಕ್ತಾಶ್ರಯದಲ್ಲಿ ಜೂನ್ 14ರಂದು ಒಂದು ದಿನದ ಕಾರ್ಯಾಗಾರ ನಡೆಯಿತು. ಮನೆಯ ಪರಿಸ್ಥಿತಿ ನೋಡಿ ಶೌಚಾಲಯ ಕಟ್ಟಿಕೊಳ್ಳಲು ಹೇಳಬೇಕು. ಬಡವರೇ ಇರಲಿ, ಶ್ರೀಮಂತರೇ ಇರಲಿ, ಎಲ್ಲರ ಮನೆಯಲ್ಲಿ ಶೌಚಾಲಯ ಕಡ್ಡಾಯವಾಗಿರಬೇಕು. ಮನೆಯಲ್ಲಿ ಶೌಚಾಲಯ ಬೇಕೇ ಬೇಕೆಂದು ನಾವು ಹಿರಿಯರೊಂದಿಗೆ ಜಗಳ ಮಾಡೋಣ. ಮನೆಯಲ್ಲಿ ಒಂದು ಕೋಣೆ ಕಡಿಮೆಯಾದರೂ ಪರವಾಗಿಲ್ಲ, ಶೌಚಾಲಯವೊಂದನ್ನು ಕಟ್ಟಿಸಿಕೊಳ್ಳಲು ಮೊದಲ ಆದ್ಯತೆ ನೀಡೋಣ ಎಂದು ಸಮಾಜ ಸೇವಕಿ ಐಲಿನ್ ಜಾನ್ ಮಠಪತಿ ಹೇಳಿದರು. ಒಬ್ಬ ಮನುಷ್ಯನು ಹೊರಗಡೆ ಹೋಗಬಾರ್ದು, ಸಂಡಾಸಿಗೆ ಅಂಥೇಳಿ ಹೊರಗಡೆ ಹೋಗಬಾರ್ದು ಅಂಥೇಳಿ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಆದರೆ ಹೋಗಬಾರ್ದು ಅಂದರೆ ಅವರಿಗೆ ಬೇರೆ ಏನಿದೆ, ಯಾವ ರೀತಿ ಮಾಡಬೇಕು ಅವ್ರಿಗೆ ಹೇಳಬೇಕು. ಯಾವ ರೀತಿ ಅವ್ರ ಮನೆ ಪರಿಸ್ಥಿತಿ ಇದೆ, ನೀವು ಯಾವ ರೀತಿ ಸಂಡಾಸ್ ಕಟ್ಕೋಬಹುದು, ಅವ್ರಿಗೆಲ್ಲ ನಾವು ತಿಳಿಸಿ ಹೇಳಬೇಕಾಗತ್ತೆ. ಈಗ ನಾವು ಇಲ್ಲಿ ಕೂತವರೆಲ್ಲರೂ ನಾವು ಒಂದು 5 ಜನಕ್ಕೆ ಒಂದು 5 ಮನೆಗಳಿಗೆ ಹೋಗಿ ಅವರ ಮನೆ ಪರಿಸ್ಥಿತಿಯನ್ನು ಅರಿತು ಅವರಿಗೆ ನಾವು ಅವ್ರಿಗೆ ಯಾವ ರೀತಿ ಸಂಡಾಸ್ ಕಟ್ಕೋಬಹುದು, ಹೇಗೆ ಮಾಡಬೇಕು ಅನ್ನೋದಕ್ಕೆ ನಾವು ಅವ್ರಿಗೆ ಉದಾಹರಣೆ ಕೊಟ್ಟರೆ, ಅವರ ಮನಸ್ಸನ್ನು ನಾವು ಪರಿವರ್ತನೆ ಮಾಡಿದರೆ ಗ್ಯಾರಂಟಿಯಾಗಿ ನಾವು ಸಕ್ಸಸ್ ಆಗ್ತೇವೆ. ಇದರಲ್ಲಿ ಪ್ರತಿಯೊಬ್ಬ ಹೆಣ್ಮಕ್ಳು ಇವತ್ತು ಪಣ ತೊಡಬೇಕು. ನಾವು ಯಾರಿಗೂ ಬಹಿರ್ದೆಸೆಗೆ ಹೊರಗಡೆ ಹೋಗ್ಲಿಕ್ಕೆ ಬಿಡಲ್ಲ. ಯಾರಾದರೂ ಕೂತಿದ್ರೆ ಹೇಳ್ಬೇಕು, ಬೇಡಮ್ಮ ಇಲ್ಲಿ ಕೂತ್ಕೊಳ್ಳೋದ್ರಿಂದ ಈ ರೀತಿ ಆಗುತ್ತೆ, ಸಾಂಕ್ರಾಮಿಕ ರೋಗಗಳು ಬರ್ತಾವೆ, ಈಗೆಲ್ಲ ಅದೇ ಹೇಳಿದ್ದಾರೆ, ಮತ್ತು ಅದೇ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಆದರೆ ನಾವು ಹೇಳೋದು ಮನವೊಲಿಸುವುದು ಮೊದಲು. ಮಹಿಳೆಯರಲ್ಲಿ ಅಪಾರ ಶಕ್ತಿ ಇದೆ, ಈ ಶಕ್ತಿಯ ದುರುಪಯೋಗವಾಗುತ್ತಿದೆ. ತಾಯಿಯೇ ಮೊದಲ ಗುರು. ಹೀಗಾಗಿ ಮಕ್ಕಳಿಗೆ ಹೊರಗಡೆ ಶೌಚಾಲಯಕ್ಕೆ ಹೋಗುವಂತೆ ಹೇಳಬಾರದು. ಸ್ವಾಭಿಮಾನದ ಬದುಕು ಸಾಗಿಸಲು ಜನತೆ ಮನಸ್ಸು ಮಾಡಬೇಕು. ಈ ದಿಸೆಯಲ್ಲಿ ಪ್ರತಿಯೊಬ್ಬರೂ ಶೌಚಾಲಯ ಹೊಂದುವುದು ಅತಿ ಅವಶ್ಯವಿದೆ ಎಂದು ಹಿರಿಯ ಪತ್ರಕರ್ತರಾದ ಶಿವಶರಣಪ್ಪ ವಾಲಿ ಎಂದರು. ಈ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷೆ ಶಾಲಿನಿ ರಾಜು ಚಿಂತಾಮಣಿ, ಬೀದರ್ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕರಾದ ಬಲಭೀಮ್ ಕಾಂಬ್ಳೆ, ನಗರಸಭೆ ಪೌರಾಯುಕ್ತರಾದ ನರಸಿಂಹಮೂರ್ತಿ, ಪತ್ರಕರ್ತರಾದ ಬಾಬುವಾಲಿ, ಮುಖಂಡರ ವಿರೂಪಾಕ್ಷ ಗಾದಗಿ, ನಗರಾಭಿವೃದ್ಧಿ ಕೋಶ ಮತ್ತು ನಗರಸಭೆ ಇತರೆ ಸಿಬ್ಬಂದಿ ವರ್ಗದವರು ಹಾಗೂ ನೂರಾರು ಮಹಿಳೆಯರು, ಗಣ್ಯರು ಉಪಸ್ಥಿತರಿದ್ದರು.
ಕಟ್ಸ್ತೀರಿ, ನೀವೆಲ್ಲರನ್ನೂ ಕಟ್ಸ್ಬೇಕಂತಂದು ವಿನಂತಿ ಮಾಡ್ತೀನಿ. ಇಷ್ಟು ಹೇಳಿ ನನ್ನ ಮಾತು. ಮನೆಗೆ ಮೊದಲು ಪಾಠಶಾಲೆ ಜನರಿಗೆ ತಾನೇ ಮೊದಲು ಗುರು ಅಂತ ನಾವು ಗುರುಗಳಿದ್ದೀವಿ. ಸಂಡಾಸಿಗೆ ಹುಡುಗರು ಹೋಗುವಾಗ ಹೋಗ್ಲೇ ಎಲ್ಲರೂ ಹೋಗುವಂತ ಅವ್ರ ಅಪ್ಪ ಹೇಳ್ತಾರೆ, ಹಂಗಲ್ಲ. ಮುಖ್ಯ ಹೆಣ್ಮಕ್ಳು ಬಂಗಾರ ಸಲುವಾಗಿ ಜಗಳ ತೆಗಿತಾರೆ, ಹುಂಡಾ ಸಲುವಾಗಿ ಜಗಳ ತೆಗಿಯೋರು ಗಂಡಸರು ಅಲ್ಲ, ಹೆಣ್ಮಕ್ಳು. ಆದರೆ ಅದನ್ನು ಬದಲಾವಣೆ ಆಗಬೇಕು. ಹೆಣ್ಮಕ್ಳ ಮೇಲೆ ಶಕ್ತಿ ಇದೆ, ಅದು ದುರುಪಯೋಗ ಆಗ್ತಾ ಇದೆ. ಯಾಕೆ ಮಾತು ಹೇಳ್ತೀನಿ, ಹೆಣ್ಮಕ್ಳು ತಪ್ಪು ತಿಳ್ಕೊಬಾರ್ದು. ಸಣ್ಣ ಮಕ್ಕಳು ಇದ್ದಾಗ ಹಿಡಿದು ನಾಲಿ ಮೇಲೆ ಹೋಗಿ ಕೂಡೋ, ಯಾರು ಹೇಳಿ ಬಳಿತಾರ ಅಂತ ಹೋಯ್ತು ಕೂಡಿಸ್ರಿ. ಅದು ಹುಡಿ ಹುಡುಗರಿಗೆ ಬೀಳ್ತದೆ, ದೊಡ್ಡವರಾದ್ಮೇಲೆ ಹೊರಗೆ ಕೂಡ್ತಾರೆ. ಗಂಡಸರು ಎಂದು ನಾಲಿ ಮೇಲೆ ಕೂಡಂತ ಹೇಳಿಲ್ಲ. ಇದನ್ನು ನೀವು ತಿಳ್ಕೊಬೇಕು. ಮೊದಲು ನೀವು ಪಾಠ ಕೆಲಸ ಗುರು ಇದ್ರಿ, ಆದರೆ ಆ ಗುರುಗಳು ತಪ್ತಾ ಇದ್ರಿ. ಯಾಕೆ ಹೋಗ್ರಿ ಹೇಳ್ತೀರಿ ಹುಡುಗರಿಗೆ, ಒಂದು 5 ವರ್ಷ ಅಂತೇಳಿ ಹೊರಗೂ ಕೂಡ ನಾಲಿ ಮೇಲೆ, ಮುನ್ಸಿಪಾಲ್ಟಿ ನಾಲಿ ಮೇಲೆ ಕೂಡ. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಆತ್ಮಾವಲೋಕನೆ ಮಾಡಿಕೊಳ್ಬೇಕು. ನಮ್ಮ ಊರು ಸ್ವಚ್ಛ ಇರಬೇಕು, ನಾವು ಸ್ವಚ್ಛ ಆಗಿರಬೇಕು. ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. If you are confused about which college to choose for your PUC education, Jnana Sudha Vidyalaya is the answer. Experienced and knowledgeable lecturers, well-equipped and state-of-the-art laboratories and library, large and well-lit classrooms are but a few features. Along with PU theory coaching, there is medical NEET coaching, integrated NEET and JEE coaching, and engineering IIT JEE coaching. There is hostel facility available for both boys and girls separately. Bus facility is available for all the students. The right of choice is reserved to you. You can choose the stream that you want. So, hurry up, reserve your seats. ಬ್ರೇಕ್ನ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಶಸ್ತ್ರಚಿಕಿತ್ಸೆಗೆ ಕೋರಿ ಜಿಲ್ಲಾ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಅಗತ್ಯ ಸೌಕರ್ಯ ಲಭ್ಯವಾಗುವ ನಿಟ್ಟಿನಲ್ಲಿ ಕೂಡಲೇ ಪರ್ಯಾಯ ವ್ಯವಸ್ಥೆಯನ್ನು ಕೈಗೊಳ್ಳಲು ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ HR ಮಹಾದೇವ್ ಅವರು ಆರೋಗ್ಯ ಇಲಾಖೆಯ ವಿವಿಧ ವೈದ್ಯಾಧಿಕಾರಿಗಳಿಗೆ ಸಲಹೆ ಮಾಡಿದರು. ನಗರದಲ್ಲಿರುವ ಗುರುಪಾದಪ್ಪ ನಾಗಮರಪಳ್ಳಿ ಆಸ್ಪತ್ರೆ, ಸಿದ್ಧಾರೂಢ ಆಸ್ಪತ್ರೆ, ವಿಶ್ವಾಸ ಮೆಮೋರಿಯಲ್ ಆಸ್ಪತ್ರೆಗಳು ಸೇರಿದಂತೆ ಇನ್ನೂ ಕೆಲವು ಆಸ್ಪತ್ರೆಗಳಲ್ಲಿ ತಾಯಿ ಕಾರ್ಡ್ ಯೋಜನೆಯಡಿ ಗರ್ಭಿಣಿಯರು ಶಸ್ತ್ರಚಿಕಿತ್ಸೆ ಪಡೆಯುವ ಸೌಕರ್ಯ ಈಗಾಗಲೇ ಲಭ್ಯವಿದ್ದು, ಇಲ್ಲಿ ಕೂಡ ಶಸ್ತ್ರಚಿಕಿತ್ಸೆಗೆ ವ್ಯವಸ್ಥೆ ಮಾಡಬಹುದು ಎಂದು ವೈದ್ಯಾಧಿಕಾರಿಗಳು ತಿಳಿಸಿದರು. ಈ ಕಾರ್ಯಕ್ಕೆ ವಿವಿಧ ಖಾಸಗಿ ಆಸ್ಪತ್ರೆಗಳ ವೈದ್ಯರು ಸಹಕಾರ ನೀಡಬೇಕು ಎಂದು ಜಿಲ್ಲಾಧಿಕಾರಿಗಳು ಕೋರಿದರು. ಶಸ್ತ್ರಚಿಕಿತ್ಸೆಗೆ ತಾವು ಕೈ ಜೋಡಿಸುವುದಾಗಿ ಖಾಸಗಿ ಸಂಸ್ಥೆಗಳ ವೈದ್ಯಾಧಿಕಾರಿಗಳು ಪ್ರತಿಕ್ರಿಯಿಸಿದರು. ಶಸ್ತ್ರಚಿಕಿತ್ಸೆ ಕೋರಿ ಯಾರೇ ತಮ್ಮ ಆಸ್ಪತ್ರೆಗೆ ಬಂದರೆ ಅವರಿಗೆ ಉಚಿತ ಸೌಕರ್ಯ ನೀಡುವಂತೆ ಗುರುಪಾದಪ್ಪ ನಾಗಮರಪಳ್ಳಿ ಆಸ್ಪತ್ರೆಯ ಅಧ್ಯಕ್ಷರಾದ ಸೂರ್ಯಕಾಂತ್ ನಾಗಮರಪಳ್ಳಿ ಅವರು ತಿಳಿಸಿದ್ದಾರೆ. ಅದರಂತೆ ತಾವು ಅಗತ್ಯ ವ್ಯವಸ್ಥೆ ಮಾಡುತ್ತೇವೆ ಎಂದು ಆಸ್ಪತ್ರೆಯ ಆಡಳಿತಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದರು. ಈ ಸಭೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ಡಾಕ್ಟರ್ MA ಜಬ್ಬಾರ್, ಡಾಕ್ಟರ್ CS ರಗಟೆ ಹಾಗೂ ಡಾಕ್ಟರ್ ನಿಂಬೂರೆ, ಡಾಕ್ಟರ್ ಗುದ್ಗೆ, ಡಾಕ್ಟರ್ ವಿಜಯಶ್ರೀ ಬಸೆಟ್ಟಿ, ಡಾಕ್ಟರ್ ಉಮಾ ದೇಶ್ಮುಖ್, ಡಾಕ್ಟರ್ ಕಮತಿಕರ್, ವೈದ್ಯಾಧಿಕಾರಿಗಳಾದ ರವೀಂದ್ರ ಶಿಶೆ, ಡಾಕ್ಟರ್ ಸುಭಾಷ್ ಮುದಾಳೆ ಹಾಗೂ ಇನ್ನಿತರ ಖಾಸಗಿ ಸಂಸ್ಥೆಗಳ ವೈದ್ಯರು ಇದ್ದರು. ಅಲ್ಲೇನು ಹೇಳೋರಿಲ್ಲ ಕೇಳೋರಿಲ್ಲ, ಒಳ್ಳೆ ಹಂದಿ ಗೂಡಿದ್ದಂಗಿದೆ ಅದು. ಯಾರು ಬೇಕಾದ್ರೂ ಹೋಗ್ಬೋದು, ಏನಂತ ಹೇಳ್ತಾರೆ ಅಲ್ಲ, ಆ ಥರ ಇದೆ ಅಂತ ಹೇಳಿದ್ದು ನಾನು ನೋಡಿ ಗಾಬರಿ ಆಗಿಬಿಟ್ಟೆ ರೀ. ಅಷ್ಟು ಜನ ಇದ್ದಾರೆ ಅದರೊಳಗಡೆ. ಪೇಷಂಟ್ಗಳ ಕಥೆ ಏನಾಗಬೇಕು, ಇನ್ಫೆಕ್ಷನ್ಗಳಾದರೆ ಹೆಂಗಾಗುತ್ತೆ ಗೊತ್ತಾ? ಇನ್ಫೆಕ್ಷನ್ ಆಗೋದು ಕೂಡ ಬಾಂಬ್ ಹಾಕ್ದಂಗೆ. ಅವ್ನು ಯಾರು ಆರೋಗ್ಯವಂತ ಒಳಗಡೆ ಹೋಗ್ತಾನೆ, ಅವ್ನು ಆರೋಗ್ಯವಂತನಾಗಿ ಹೊರಗಡೆ ಬರ್ತಾನೆ ಅನ್ನೋದೇ ಡೌಟ್ ಆಗಿಬಿಡುತ್ತೆ. ಆ ಥರ ಇದೆ ಪರಿಸ್ಥಿತಿಯಲ್ಲಿ. ಯಾಕೆಂದರೆ ವೆಂಟಿಲೇಷನ್ ಸರಿಯಾಗಿಲ್ಲ, ಸಿಕ್ಕಾಪಟ್ಟೆ ಜನ ಅಲ್ಲಿ ಹೋಗೋದ್ರೆ ಮುಚ್ಕೊಂಡು ಹೋಗೋವಂಥ ಸಿಚುವೇಶನ್ ಕ್ರಿಯೇಟ್ ಮಾಡಿದೆ. ಅದನ್ನೆಲ್ಲ ನಾನು ಈಗ ಹೇಳಿ ಬಂದಿದ್ದೀನಿ, ಸರಿಪಡಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ನಾನೇನಂತಂದರೆ ಇನ್ನೇನು ಹೊಸ ಹಾಸ್ಪಿಟ್ಲು ಎಲ್ಲ ರೆಡಿ ಆಗ್ತಾವಲ್ಲ, ಇನ್ನು ಯಾಕೆ ಇದನ್ನು ಇದು ಮಾಡಿಕೊಂಡು ಅಂತೇಳಿ ಸುಮ್ಮನೆ ಇದ್ದೀವಿ. ಅದು ಕೂಡ ಇರೋವರೆಗೂ ಅದು ಚೆನ್ನಾಗಿರಬೇಕು ಅನ್ನೋದು ನಮ್ಮ ಆಶಯ. ಅದರ ರೀತಿಯಲ್ಲಿ ಸರಿಪಡಿಸ್ಲಿಕ್ಕೆ ವ್ಯವಸ್ಥೆ ಮಾಡೋಣ. ಹೊಸ ಬಿಲ್ಡಿಂಗ್ ವಿಸಿಟ್ ಮಾಡಿದರೆ ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪ್ನಿಯವರು ಜೂನ್ವರೆಗೆ ಅದನ್ನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದರೆ, ದುರಂತ ಅಂದರೆ ತಾವು ಇಲ್ಲಿವರೆಗೆ ಮತ್ತೆ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ಸರ್. ಅವರು ಹೇಳಿದ ಅವಧಿಯಲ್ಲಿ ಅದು ಮುಗಿಯುವ ಲಕ್ಷಣಗಳೇ ಇಲ್ಲ. ಈ ಬಗ್ಗೆ ಏನಾದರೂ ಆ್ಯಕ್ಷನ್ ತಗೋತೀರಾ? ಈಗಾಗಲೇ ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀವಿ, ನೀವು ಇದನ್ನು ಕಂಪ್ಲೀಟ್ ಮಾಡೋದಿಲ್ಲ ಇದ್ದರೆ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತೀವಿ ಅಂತೇಳಿ ನಾವು ಈಗಾಗಲೇ ನೋಟಿಸ್ ಕೊಟ್ಟಿದ್ದೀವಿ. ಅದೇ ಥರ ಮಾಡ್ತೀವಿ. ಸೊ ಯಾವಾಗ ಯಾವ ಡೇಟಿನಲ್ಲಿ ಕಂಪ್ಲೀಟ್ ಆಗುತ್ತೆ ಸರ್ ಅದು ನಮ್ಮ ಪ್ರಕಾರ?
ಈಗ ಅವರೇನೋ ಜುಲೈ 15 ಒಳಗಡೆ ಕೊಡ್ತೀವಿ ಅಂತ ಹೇಳ್ತಿದ್ದಾರಂತೆ. ಬಟ್ ಅದನ್ನು ಮಾಡಬೇಕಾದವರು PWD ಅನ್ನೋರು, ನಾನು ಅವ್ರಿಗೂ ನೋಟಿಸ್ ಕೊಟ್ಟಿದ್ದೀನಿ. ನೋಟಿಸ್ ಕೊಟ್ಟಿದ್ದೀವಿ ಹೇಳಿದ್ರು ಅವರು ಅವನು ಇರಲಿಲ್ಲಲ್ಲ, ಒಬ್ಬ ಯಾರು ಕಾಂಟ್ರಾಕ್ಟರ್ ಕಡೆ ಇವನು ಇರಲಿಲ್ಲಲ್ಲ. ಈಗ ಅವರೇನೋ ಜುಲೈ 15 ಒಳಗಡೆ ಕೊಡ್ತೀವಿ ಅಂತ ಹೇಳ್ತಿದ್ದಾರಂತೆ. ಬಟ್ ವಿ ಆರ್ ಎನ್ಫೋರ್ಸಿಂಗ್ ಆದಷ್ಟು ಬೇಗ. ಈ ಸರ್ತಿ ಅದು ಮುಖ್ಯಮಂತ್ರಿಗಳು ಬಂದು ಇನಾಗ್ರೇಟ್ ಮಾಡೋದಿದೆ, ಮಾಡ್ತಾರೆ. ಆದಷ್ಟು ಬೇಗ ಮುಗಿಸೋದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಅವಶ್ಯಕತೆನೇ ಇಲ್ಲ, ಅವ್ರಾಗ ಅವ್ರು ಹೋಗಿರೋದು, ಯಾರು ಕಳಿಸಿರೋದಲ್ಲ ಅವರನ್ನು. ಆಸ್ಪತ್ರೆಯಲ್ಲಿ 8 ಸ್ಟ್ರೆಚರ್ ಇವೆ ನಮ್ಮ ಇದರೊಳಗಡೆ ಆಪರೇಷನ್ ಥಿಯೇಟ್ರ್ನಲ್ಲಿ. ಬಟ್ ಆಪರೇಷನ್ ಥಿಯೇಟ್ರ್ ಕ್ಲೋಸ್ ಇರೋದ್ರಿಂದ ಇವರು ಬಂದಿರೋದೇ ಡಾಕ್ಟ್ರಿಗೆ ಐಡಿಯಾ ಇಲ್ಲಲ್ಲ. ಎಂಟ್ರಿ ಆಗೋತ್ತಿಗೆ ಇವ್ರ ಸಮಸ್ಯೆ ಇದೆ. ಈಗೇನಾಗಿದೆ, ಇವತ್ತು ನಾನೇನು ನೋಡ್ಕೊಂಡು ಬಂದಿದ್ದೀನಿ, ನಾನು ಹೋಗಿ ವಿಸಿಟ್ ಮಾಡಿ ಎಲ್ಲ ಕಡೆ ಓಡಾಡಿ ಬಂದಿದ್ದೀನಿ. ಅಲ್ಲಿರೋ ಕೆಲವೊಂದು ನ್ಯೂನತೆಗಳ ಬಗ್ಗೆ ನಾನು ಸೀರಿಯಸ್ ಆಗಿ ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಇನ್ನು 3 ದಿನ ಬಿಟ್ಟು ಮತ್ತೆ ಹೋಗ್ತೀನಿ. ಅವ್ರು ಫಾಲೋ ಮಾಡದೇ ಇದ್ರೆ ನಾನೇ ಎನ್ಫೋರ್ಸ್ ಮಾಡಬೇಕಾಗಿ ಬರುತ್ತೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರೈತರ ಸಾಲ ಮನ್ನಾ ಮಾಡಲು ಮೀನಾಮೇಷ ಎಣಿಸುತ್ತಿದೆ. ಈ ಸರ್ಕಾರಕ್ಕೆ ರೈತರ ಶಾಪ ತಟ್ಟುತ್ತದೆ ಎಂದು ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪುರೆ ಮಾಧ್ಯಮದವರಿಗೆ ತಿಳಿಸಿದರು. ಈಚೆಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬಂದು ಹೋಗಿದ್ದಾರೆ. ಆದರೆ ತಮ್ಮದೇ ಆದ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಸಾಲ ಮನ್ನಾ ಮಾಡಿ ಎಂದು ಹೇಳಲು ಅವರಿಂದಲೂ ಸಾಧ್ಯವಾಗಿಲ್ಲ. ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ರೈತರ ಶಾಪ ತಟ್ಟುತ್ತದೆ ಎಂದು ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪುರ್ ಅವರು ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶದಲ್ಲಿ ರೈತರ ಸಾಲ ಮನ್ನಾ ಮಾಡಲಾಗಿದೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ರೈತರ ಸಾಲ ಮನ್ನಾ ಮಾಡಲು ಮೀನಮೇಷ ಎಣಿಸುತ್ತಿದೆ ಎಂದು ಕಿಡಿಕಾರಿದರು. ಇವತ್ತ ಕರ್ನಾಟಕ ಅಲ್ಲ, ಮೊಟ್ಟ ಮೊದಲು ಇವತ್ತು ಕರ್ನಾಟಕದಲ್ಲೇ ರೈತರೇನು ಸಂಕಷ್ಟನಲ್ಲಿದ್ದಾರೆ. ಇವತ್ತು ರಾಹುಲ್ ಗಾಂಧಿಯವ್ರು ಮೊನ್ನೆ ಏನು ಬಂದು ಹೋಗಿದ್ದಾರೆ, ಅವ್ರದ್ದೇ ಆದಂಥ ಸರ್ಕಾರ. ಇವತ್ತು ಕಾಂಗ್ರೆಸ್ ಸರ್ಕಾರ ಯಾರು ಮುಖ್ಯಮಂತ್ರಿ ಇದ್ದವ್ರು ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಇವತ್ತು ರಾಹುಲ್ ಗಾಂಧಿಯವರು ಒಂದು ನ್ಯಾಷನಲ್ ಇಂಡಿಯಾ ಭಾರತ ದೇಶ ಲೀಡ್ ಮಾಡ್ತಾ ಇದ್ದಾರೆ ಅವ್ರ ಪಾರ್ಟಿಗೆ. ಇವತ್ತು ಅವ್ರ ಹತ್ರನೂ ತಾಕತ್ತಿಲ್ಲ ಇಲ್ಲಿಂದು ಸರ್ಕಾರಕ್ಕೆ ಹೇಳಕ್ಕ. ಮತ್ತು ದಿಲ್ಲಿಯಲ್ಲಿ ಹೇಳ್ತಾರೆ ಕೇಂದ್ರ ರಾಜ್ಯ ಸರ್ಕಾರಗಳೆಲ್ಲ ಮನ್ನಾ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಸಾಲ ಮನ್ನಾ ಮಾಡಬೇಕು ಅಂತೇಳಿ. ಇವತ್ತು ಮಹಾರಾಷ್ಟ್ರದವ್ರು ಮುಂದೆ ಬಂದರು, UPದವ್ರು ಮುಂದೆ ಬಂದರು. ಇವತ್ತು ಕಾಂಗ್ರೆಸ್ಗೆ ನಾಚಿಕೆ ಆಗಬೇಕು ಅಂತ ಹೇಳಕ್ಕೆ ಬಯಸ್ತೀನಿ, ನಾಚಿಕೆ ಆಗಬೇಕು. ಇವತ್ತು ರೈತರ ಶಾಪ ಈ ಪಕ್ಷಕ್ಕೆ ಹತ್ತುತ್ತೆ ಅಂತ ಹೇಳಕ್ಕೆ ಬಯಸ್ತೀನಿ. ಬೀದರ್ ನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆಯ ಆಗರವಾಗಿದೆ. ಇಲ್ಲಿಗೆ ಬರುವ ರೋಗಿಗಳಿಗೆ ಯಾವುದೇ ರೀತಿಯ ಮೂಲಭೂತ ಸೌಲಭ್ಯಗಳು ದೊರೆತಿಲ್ಲ. ವಿಶೇಷವಾಗಿ ಹೆರಿಗೆಗೆ ಬರುವ ಮಹಿಳೆಯರು ಮಳೆಗಾಲದಲ್ಲಿ ನೆಲದ ಮೇಲೆ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ಒಂದು ವರದಿ ನೋಡಿ. ಬೀದರ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಬರುವ ರೋಗಿಗಳಿಗೆ ಯಾವುದೇ ರೀತಿಯ ಸೌಲಭ್ಯಗಳು ಇಲ್ಲದಂತಾಗಿದೆ. ಹೆರಿಗೆಗೆ ಬರುವ ಮಹಿಳೆಯರಿಗೆ ನೆಲವೇ ಗತಿಯಾಗಿದೆ. ಇದಕ್ಕೆ ಸಂಬಂಧಿಸಿದ ಮೇಲಾಧಿಕಾರಿಗಳು ವ್ಯವಸ್ಥೆ ಮಾಡಬೇಕಾಗಿದೆ ಎಂಬುದು ರೋಗಿಗಳ ಅಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪುರೆ ಅವರ ಅಭಿಮಾನಿಗಳಿಂದ 53ನೇ ಹುಟ್ಟುಹಬ್ಬ ಆಚರಣೆ.
ಜಿಲ್ಲಾ ಆಸ್ಪತ್ರೆಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್.ಆರ್. ಮಹಾದೇವ್ ದಿಢೀರ್ ಭೇಟಿ ಪರಿಶೀಲನೆ. ಬೀದರ್ ನಗರವನ್ನು ಬಹಿರ್ದೆಸೆ ಮುಕ್ತ ನಗರವನ್ನಾಗಿಸಲು 1 ದಿನದ ಕಾರ್ಯಾಗಾರ. ಶಸ್ತ್ರಚಿಕಿತ್ಸೆಗೆ ಕೂಡಲೇ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲು ಡಾಕ್ಟರ್ ಎಚ್.ಆರ್. ಮಹಾದೇವ್ ಸೂಚನೆ. ರೈತ ಸಾಲ ಮನ್ನಾ ಮಾಡಲು ಹಿಂದೇಟು, ರಾಜ್ಯ ಸರ್ಕಾರದ ವಿರುದ್ಧ ಬಂಡೆಪ್ಪ ಖಾಶೆಂಪುರ ಕಿಡಿ. ಬೀದರ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಹೆರಿಗೆ ಕೋಣೆಯಲ್ಲಿ ಮಹಿಳೆಯರಿಗೆ ಸೌಲಭ್ಯಗಳೇ ಇಲ್ಲ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಸುಷ್ಮಿತಾ. ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.